ನಮಸ್ತೆ ಪ್ರಿಯರೇ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲೇ ಚೆನ್ನಾಗಿದ್ದೀನಿ. ಹೈದ್ರಾಬಾದಿಂದ ಬೆಂಗಳೂರಿಗೆ ರಿಟರ್ನ್ ಬರುವ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ಫೈನಲಿ ಇವತ್ತಿಗೆ ಆಯಿತು ವಿಡಿಯೋ ಪೋಸ್ಟ್ ಮಾಡೋಕ್ಕೆ. ಇದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಲ್ಲಾದರೂ ಹೋಗಿದ್ರೂ ಸ್ಪೆಷಲೇ, ಏನು ಊಟ ಮಾಡಿದ್ರೂ ಸ್ಪೆಷಲೇ ಅಲ್ವಾ. ಯಾಕಂದರೆ ನಾವು EMIಯಲ್ಲೇ ಬದುಕ್ತಾ ಇರ್ತೀವಿ. ನಮ್ಮಂಥವ್ರಿಗೆ ಖಂಡಿತ ಇದೆಲ್ಲ ತುಂಬ ಸ್ಪೆಷಲ್. ಸೊ ಅದರಿಂದ ನಾನು ನಿಮಗೂ ಶೇರ್ ಮಾಡೋಣ ಅಂತ. ಹೈದ್ರಾಬಾದಿಂದ ಬೆಂಗಳೂರಿಗೆ ರಿಟರ್ನ್ ಬರೋವರೆಗೂ ನಮಗೆ 3800 ರೂಪಾಯಿ ಆಯಿತು ಪೆಟ್ರೋಲ್ಗೆ ಮಾತ್ರ. ಇದು ಬಂದು 1700 ರೂಪಾಯಿ ಟೋಲ್ಗಾಯಿತು. ನಾವೆಲ್ಲೂ ತಿಂದಿಲ್ಲ. ಲಾಸ್ಟಲ್ಲಿ ಒಂದು ಧಾಬಾ ಸಿಕ್ತು, ಅದರಲ್ಲಿ ಪರೋಟ ತಿನ್ನೋಣ ಅಂಥೇಳಿ, ಏನು ಒಂದಿನ ತಾನೆ ಅಂತ ಪರೋಟ ಮತ್ತು ಎಗ್ ಕರಿ ತಕ್ಕೊಟ್ವಿ. ಅದಾದ ನಂತರ ಒಂದು ಹೋಟ್ಲಲ್ಲಿ ಇದು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅದಾದಮೇಲೆ ಅಲ್ಲಿಂದ ಬರುವಾಗ ಕರ್ನಾಟಕಕ್ಕೆ ರೀಚ್ ಆಗಿಬಿಟ್ಟಿದ್ವಿ. ಅಲ್ಲಿ ನಾವು ಲಂಚ್ ಮಾಡಿದ್ವಿ. ನೈಟಲ್ಲಿ ಟ್ರಾವೆಲ್ ಮಾಡಬಾರ್ದು ಅಂತ ಒಂದು ಜಾಗದಲ್ಲಿ ನಿಲ್ಲಿಸಿ ನಿದ್ದೆ ಮಾಡಿ, ಅದು ಪೆಟ್ರೋಲ್ ಬಂಕ್ ಇತ್ತು, ಆ ಜಾಗದಲ್ಲಿ ನಿದ್ದೆ ಮಾಡಿ ಅದಾದ ನಂತರ ರಿಟರ್ನ್ ಬರ್ತಾ ಇರೋದು. ನಾನು ಇನ್ನೊಂದು ಹಳೆ ವಿಡಿಯೋದಲ್ಲಿ ಕೃಷ್ಣಾ ನದಿ ತೋರಿಸಿದ್ನಲ್ಲ, ಅದೇ ಜಾಗದಲ್ಲೇ ರಿಟರ್ನ್ ಬರೋದು. ಅದಾದ ನಂತರ ತಿರ್ಗಾ ಪೆಟ್ರೋಲ್ ಹಾಕಿಸ್ಕೊಂಡು, ಇದು ಪೆಟ್ರೋಲ್ ಹೇಗೆ ಸ್ವಲ್ಪ ಹಾಕಿ ಎಷ್ಟು ಆಗುತ್ತೆ ಅಂತ ನೋಡಿದ್ವಿ. ಆಮೇಲೆ ಜಿಯೋ ಪೆಟ್ರೋಲ್ ಬಂಕಲ್ಲೇ ಹಾಕೋಣ ಅಂತ ಬರೋ ದಾರಿಯಲ್ಲಿ ಜಿಯೋ ಪೆಟ್ರೋಲ್ ಬಂಕ್ ಇತ್ತು, ಅದರಲ್ಲಿ ಹಾಕಿಸ್ಕೊಂಡು ಬಂದಿದ್ದು. ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಇಲ್ಲಿ ಈ ಹೋಟ್ಲಲ್ಲಿ ನಿಲ್ಲಿಸಿ ಇಲ್ಲೇ ಫ್ರೆಶ್ ಅಪ್ ಆಗಿ ಇಲ್ಲೇ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಹಾಗೆ ಬಂದ್ವಿ. ನೋಡಿ ಈ ರೆಸ್ಟೋರೆಂಟು ಏನು ಸೂಪರಾಗಿದೆ. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ, ಮಕ್ಕಳು ಕೂಡ ಆಟ ಆಡ್ಬೋದು. ಚಿಕ್ಕ ಮಕ್ಕಳು ಏನಾದರೂ ಕರ್ಕೊಂಬಂದಿದ್ರೆ ಆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರೋಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಇಡ್ಲಿ, ದೋಸೆ ಮತ್ತು ಕಾಫಿ, ಪ್ಲೇನ್ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ವಿ. ಗೀ ಖಾರ ದೋಸೆ ಅಂಥೇಳಿ ಅದು ತಿಂದ್ವಿ. ಅದೆಲ್ಲ ತಿಂದ್ಕೊಂಡು ಅದಾದ ನಂತರ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ತಿರ್ಗಾ ನಮ್ಮದು ಪಯಣ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಇದೆಲ್ಲ ಸ್ಪೆಷಲ್ಲೇ ಅಲ್ವಾ. ನಾವು ಒಂದೊಂದು ರೂಪಾಯಿಗೂ ಕಷ್ಟಪಡೋದು ಊಟ ಮಾಡೋದಕ್ಕೋಸ್ಕರ. ಸೊ ನಾವು ಒಂದೊಂದು ಕ್ಷಣವೂ ಸ್ಪೆಂಡ್ ಮಾಡೋದೆಲ್ಲ ನಾನು ನಿಜ ದೇವ್ರ ಕೃಪೆಯಿಂದನೇ ಅಂದ್ಕೊಂಡು ಎಲ್ಲದಕ್ಕೂ ದೇವ್ರಿಗೆ ಕೃತಜ್ಞತೆ ಹೇಳ್ಕೊಂಡೆ ನಾನು ನನ್ನ ಜೀವನನ ಸಾಗಿಸೋದು. ಅದರಿಂದ ಈ ಥರ ಎಲ್ಲ ನಾವು ಎಲ್ಲೂ ಹೋಗಿಲ್ಲ, ದೂರ ಊರು ಬಿಟ್ಟು ಊರು ಹೋಗಿಲ್ಲ. ಬಟ್ ಮನೆ ಹತ್ರನೇ ತಿನ್ನೋದು, ಮಾಡೋದು, ಮಕ್ಕಳನ್ನ ಕರ್ಕೊಂಡು ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು, ಆ ಥರ ಮಾಡೋದು. ಚಿಕ್ಕ ಆಸೆ ನಮ್ಮ ಕೈಗೆ ಆದಷ್ಟು ನಾವು ಮಾಡಬೇಕು ಅಂತ ಹೇಳಿ, ಮಕ್ಕಳ ಕಷ್ಟನೂ ಗೊತ್ತಾಗಬೇಕು, ಸುಖನೂ ಗೊತ್ತಾಗಬೇಕಲ್ವ. ಅದರಿಂದ ಅದಾದ ನಂತರ ಪೇ ಮಾಡಿ 420 ರೂಪೀಸ್ ಆಯಿತು ಅದ್ರದ್ದು ಬ್ರೇಕ್ಫಾಸ್ಟ್ ಅಮೌಂಟು. ಅದಾದ ನಂತರ ನಾನೇ ಗಾಡಿ ಓಡಿಸ್ಕೊಂಡು ಸ್ವಲ್ಪ ದೂರ ನಾನೇ ಬಂದೆ. ಅದಾದ ನಂತರ ಜಿಯೋ ಪೆಟ್ರೋಲ್ ಬಂಕಲ್ಲಿ ಬೆಂಗಳೂರಲ್ಲಿ ಹಾಕಿಸ್ಕೊಂಡ್ವಲ್ಲ, ಅದೇ ಥರ ಜಿಯೋದಲ್ಲೇ ಹಾಕಿಸ್ಕೊಂಡು ನಮ್ಮದು ಗಾಡಿ ಬಂದು ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಸೊ ಅದರಿಂದ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಅದಾದ ನಂತರ ಗಾಳಿ ಓಡಿಸ್ಬೇಕಾಗಿತ್ತು. ಆಮೇಲೆ ತುಂಬ ದಿನದಿಂದ ನಮಗೆ ಪ್ಲ್ಯಾನ್ ಇತ್ತು ನೈಟ್ರೋಜನ್ ಹಾಕಿಸ್ಬೇಕು ಅಂತ, ನಾರ್ಮಲ್ ಗಾಳಿ ತೆಗ್ದು ಹಾಕಿಸ್ಬೇಕಂತ. ಸೊ ಅದೇ ಥರ ಅಲ್ಲಿ ಖಾಲಿ ಬೇರೆ ಇತ್ತಲ್ಲ, ಅದರಿಂದ ಎಲ್ಲ ಟಯರ್ಗೂ ಗಾಳಿ ಎಲ್ಲ ಇಳಿಸಿ ಅದಾದ ನಂತರ ನೈಟ್ರೋಜನ್ ಹಾಕಿಸಿದ್ವಿ. ಅವರು ನಿಧಾನಕ್ಕೆ ಚೆನ್ನಾಗಿ, ಅದು ಬಂದು ಆ ಪೆಟ್ರೋಲ್ ಬಂಕಲ್ಲಿ ಹೊಸ್ದಾಗಿ ಸೆಟಪ್ ಮಾಡಿದ್ದಂತೆ, ನಾವೇ ಫಸ್ಟ್ ಕಸ್ಟಮರ್ ಅಂತ ಹೇಳ್ತಿದ್ರು. ಈ ನೈಟ್ರೋಜನ್ ಹಾಕೋದ್ರಿಂದ ಏನು ಉಪಯೋಗ ಅಂದರೆ ಟಯರ್ದು ಬಾಳಿಕೆ ಬಂದುಬಿಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನಾವು ಹಾಕಬೇಕು ಅಂತ ಹೇಳಿ ಹಾಕ್ಸಿದ್ದು. ಅದಾದ ನಂತರ ಅವರು ಕೂಡ ನಿಧಾನಕ್ಕೆ, ಏನು ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿರ ಬೇಗ ಹಾಕಿ ಕಳಿಸೋದು ಅದೆಲ್ಲ ಏನು ಮಾಡ್ತೀರಾ. ನಾವು ಫಸ್ಟ್ ಕಸ್ಟಮರ್ ಅಂತ ಹೇಳಿ ಒಳ್ಳೆ ಸರ್ವಿಸ್ ಕೊಟ್ಟರು ನಮಗೆ. ಅದಾದ ನಂತರ ನಾವು ಹಾಗೆ ಅವ್ರಿಗೆ ದುಡ್ಡು ಕೊಟ್ಟು ಹೊರಟ್ವಿ. ತುಂಬ ಅದು ನೈಟ್ರೋಜನ್ ಹಾಕಾದ್ಮೇಲೆ ಸ್ವಲ್ಪ ಟಯರ್ದು ಹೈಟ್ ಕೂಡ ಚೇಂಜ್ ಆಯಿತು. ಅದಾದ ನಂತರ ಹಾಗೆ
ನಮ್ಮ ಪಯಣ ತಿರ್ಗಾ ಸ್ಟಾರ್ಟ್ ಆಯಿತು. ಇದು ಅನಂತಪುರಂ ಅಂತ ಬೆಟ್ಟ ಗುಡ್ಡ ಎಲ್ಲ ನೋಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ಒಂದು ಟೋಲ್ ಸಿಕ್ತು. ಆ ಟೋಲಲ್ಲಿ ಕಾರ್ ಪಾಲಿಶಿಂಗ್, ಆಮೇಲೆ ಅದು ಡಸ್ಟ್ ಪ್ರೂಫ್ದು ಲೋಷನ್ ಅದೆಲ್ಲ ಇಟ್ಟಿದ್ರು. ಮತ್ತು ಅದು ಆ ಕಿಟ್ಟು ತಗೊಂಡು ಅವರೇ ಗ್ಲಾಸ್ಗೆಲ್ಲ ನಾವೇ ಫ್ರೀ ಸರ್ವಿಸ್ ಮಾಡಿಕೊಡ್ತೀವಿ ತಗೊಂಡಿರೋದಕ್ಕೆ ಅಂತ ಹೇಳಿದ್ರು. ಅವರೇ ಒರೆಸ್ಕೊಟ್ರು. ಅದೆಲ್ಲ ತಗೊಂಡು ಮತ್ತೆ ಹಂಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಬರ್ತಾ ಇದ್ದಾಗ ಅಲ್ಲಿ ಸಪೋಟ ಸಿಕ್ತು. ತೋಟದ್ದು ತಗೊಂಬಂದು ಮಾರ್ತಾಯಿದ್ರು. ನಾವು ಒಂದು 10 ಕವರ್ ತಗೊಂಡು ಅದಾದ ನಂತರ ಹಾಗೆ ತಿನ್ಕೊಂಡು ಬರ್ತಾಯಿದ್ವಿ. ಮಕ್ಕಳು ಆಟ ಆಡ್ಕೊಂಡು ಬರ್ತಿದ್ರು. ಅದಾದ ನಂತರ ಇಲ್ಲಿ ನೋಡಿ ಕಿಯಾ ಪ್ಲ್ಯಾಂಟ್ ಅಂತೆ. ಇದು 4 ಕಿಲೋಮೀಟ್ರ್ ಇದೆ. ಅಷ್ಟು ದೊಡ್ಡದು ಕಂಪನಿ. ಕಾರ್ ಮ್ಯಾನುಫ್ಯಾಕ್ಚರ್ ಎಲ್ಲ ಇಲ್ಲೇ ಮಾಡೋದು. ಔಟ್ಸೈಡರ್ ಕೂಡ ವಿಸಿಟ್ ಮಾಡ್ಬೋದಂತೆ, ಬಟ್ ನಾವು ಹೋಗಿಲ್ಲ ಯಾಕಂದರೆ ನಮಗೆ ಟೈಮ್ ಇರಲಿಲ್ಲ. ಸೊ ಹಾಗೆ ನೋಡಿಕೊಂಡು ಬಂದ್ವಿ. ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ಪೂರ್ತಿ 4 ಕಿಲೋಮೀಟ್ರ್ ಇದೆ. ಅದು ಎಕ್ಸಾಕ್ಟಾಗಿ ಎಷ್ಟಂತ ಗೊತ್ತಿಲ್ಲ, ಬಟ್ ನಾವು ನೋಡಿರೋ ಪ್ರಕಾರ 4 ಕಿಲೋಮೀಟ್ರು. ಈಗ ಒಂದು ಹೈವೇ ನೋಡಿದ್ರಲ್ವಾ, ಅದು ಬಂದು ಚೆನ್ನೈಗೆ ಹೋಗೋ ರೂಟ್ ಅಂತೆ. ಹೊಸ್ದಾಗಿ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಅದೆಲ್ಲ ನೋಡಿಕೊಂಡು ಹಾಗೆ ಬರ್ತಾ ಇದ್ದಾಗೆ ಹಾಗೆ ನಮ್ಮ ಕರ್ನಾಟಕಕ್ಕೆ ರೀಚ್ ಆದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಗೇಪಲ್ಲಿ ಹತ್ರ ಇರೋದು ತೋರಿಸ್ತೀನಿ.